ಕಾಲೇಜಲ್ಲಂತೂ ನಾವ್ ಎಷ್ಟು ಮಜಾ ಮಾಡ್ತಿದ್ವಿ, ಹೌದಲ್ವಾ? ಸುಕು, ಹಾ, ಆಮೇಲೆ ಕಾಲ್ ಮಾಡ್ತೀನಿ. ಏನ್ರಿ? ಮನೇಲಿ ಸ್ವಲ್ಪ ದುಡ್ಡಿಟ್ಟಿದ್ನಲ್ಲ, ಅದನ್ನ ನೀನ್ ತಗೊಂಡ? ಹೌದು, ನಾನೇ ತಗೊಂಡಿದ್ದು. ಸಾರಿ, ಹೇಳೋದನ್ ಮರ್ತಿದ್ದೆ. ಯಾಕೆ ತಗೊಂಡೆ? ಏನೋ ಆನ್ಲೈನಲ್ಲಿ ಬುಕ್ ಮಾಡ್ಬೇಕಾಗಿತ್ತು, ಬುಕ್ ಮಾಡ್ದೆ, ಅದಕ್ಕೆ ತಗೊಂಡೆ. ಯಾರನ್ನ ಕೇಳಿ ಈ ತರ ಎಲ್ಲ ಮಾಡ್ತಿದ್ಯಾ ನೀನು? ನಿನಗೆ ಮನೇಲಿ ಹೇಳೋರು ಕೇಳೋರು ಯಾರು ಇಲ್ವಾ? ನನ್ ಗಂಡನ್ ದುಡ್ಡು ತಗೊಳಕ್ಕೆ ನಾನ್ ಯಾಕ್ರಿ ಕೇಳ್ಬೇಕಾಗಿತ್ತು? ಕೇಳಬೇಕು ಸುಕ್ಕು, ಕೇಳಬೇಕು. ಹೇಳಿ ಕೇಳಿ ಮಾಡಬೇಕು. ನಿನಗಿಷ್ಟ ಬಂದಂಗೆ ಮಾಡಕ್ಕೆ ನೀನೇನು ಚಿಕ್ಕ ಹುಡುಗಿ ಅಲ್ಲ. ನಿನಗೆ ಮದುವೆ ಆಗಿದೆ. ನೀನಿರೋದು ನಿನ್ನ ತವ್ರ ಮನೇಲಲ್ಲ, ಗಂಡನ ಮನೇಲಿ. ಏನ್ರಿ ನಂಗೆ ಬುದ್ಧಿ ಹೇಳ್ಕೊಡ್ತಿದ್ದೀರಾ? ಗಂಡನ್ ಮನೆ ಅಂದ್ರಲ್ಲ, ಮೊದ್ಲು ಗಂಡನ್ ತರ ನಡ್ಕೊಳಕ್ ಕಲೀರಿ, ಆಮೇಲೆ ನನಗೆ ಹೇಳ್ಕೊಡಿ. ಸರಿನಾ? ಈ ತರ ಬೇಜವಾಬ್ದಾರಿಯಿಂದ ನಡ್ಕೊಳ್ಳೋದಿಕ್ಕೆ ನೀನು ನನ್ನ ಮಗುನ ಕಳ್ಕೋಬೇಕಾಗಿ ಬಂತು. ಏನಂದ್ರಿ ನೀವು? ನೋಡಿ, ಯಾವಾಗ್ಲೂ ಇದೇ ಮಾತನ್ನ ಇಟ್ಕೊಂಡು ಚುಚ್ಚಿ ಚುಚ್ಚಿ ಮಾತಾಡ್ಬೇಡಿ. ಹೊಟ್ಟೆಲಿದ್ ಮಗುನ ನಾನೇನ್ ಸಾಯಿಸ್ಲಿಲ್ಲ. ನನಗ್ ಮಿಸ್ಕ್ಯಾರೇಜ್ ಆಗಿದ್ದಕ್ಕೆ ನಾನಾ ಕಾರಣ? ಮಾತಾಡ್ರಿ. ನೋಡ್ ಸುಕ್ಕು, ನೀನ್ ನನ್ನ ಹತ್ರ ಜಾಸ್ತಿ ಮಾತಾಡ್ಬೇಡ. ನೀವು ಜಾಸ್ತಿ ಮಾತಾಡ್ಬೇಡಿ. ನನ್ನ ಏನ್ ಅನ್ಕೊಂಡಿದ್ದೀರಾ ನೀವು? ಏಯ್ ಸುಕ್ಕು, ವಿಕಾಸ್, ಯಾಕ್ರಪ್ಪ ಹಿಂಗ್ ಜಗಳ ಮಾಡ್ತಿದ್ದೀರಾ? ನೀನ್ ಸುಮ್ನಿರಮ್ಮ. ಇವ್ರ ಬಗ್ಗೆ ಪೂರ್ತಿಯಾಗಿ ಗೊತ್ತಿಲ್ಲ ನಿನ್ಗೆ. ಮನೆ ಒಳಗ್ ಬರ್ತಿದ್ದಂಗೆ ಜಗಳನೇ ಆಡ್ತಿರ್ತಾರೆ. ಅದೇನಾಗಿದೆ ಅಂತ ಗೊತ್ತಿಲ್ಲ ಇವ್ರಿಗೆ. ಸುಕ್ಕು, ನೀನು ಬಾಯ್ ಮಾಡೋದನ್ನ ಸ್ವಲ್ಪ ಕಡಿಮೆ ಮಾಡ್ತೀಯಾ? ಅಮ್ಮ, ಮಿಸ್ಕ್ಯಾರೇಜ್ ಆಗಿದ್ದಕ್ಕೆ ಯಾವಾಗ್ಲೂ ನಾನೇ ಕಾರಣ ಅಂತ ಹೇಳ್ತಾನೆ ಇರ್ತಾರೆ ಇವರು. ಸುಮ್ನಿರಪ್ಪ, ಆಯ್ತು. ವಿಕಾಸ್, ನೀನು ಯಾಕೆ ಮಾತಿಗೆ ಮಾತು ಕೊಟ್ಕೊಂಡು ಜಗಳ ಮಾಡ್ತಿರ್ತೀಯ? ವಾದ ಮಾಡ್ತಾ ಇದ್ರೆ ಜಗಳ ಮುಗಿಯೋದಿಲ್ಲ. ಅಮ್ಮ, ನಾನ್ ಗರ್ಭಿಣಿ ಆದಾಗ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಂಡಿರೋ ತರ ಮಾತಾಡ್ತಿದ್ದಾರೆ. ಯಾವಾಗ್ಲಾದ್ರೂ ಆಚೆ ಕರ್ಕೊಂಡು ಹೋಗಿದಾರ, ಏನಾದ್ರೂ ಕೊಡ್ಸಿದಾರ ಅಂತ ಕೇಳಮ್ಮ. ಹೌದೌದು, ನಾನು ನಿನ್ನ ನೋಡ್ಕೊಂಡೇ ಇಲ್ಲ ಅಲ್ವಾ? ನಿನ್ನ ನೋಡ್ಕೊಂಡಿರೋದೇ ನಿನ್ ತವ್ರ ಮನೆಯವ್ರೆ. ಅದಕ್ಕೆ ಮಾತಾಡ್ತಿದ್ರೆ ಓಡ್ ಬರೋದು. ಹೌದು, ಮತ್ತೆ ನನಗೆಲ್ಲ ನನ್ ತವ್ರ ಮನೆಯವರೇ ಮಾಡಿದ್ದಾರೆ. ಏನೀಗ? ಈಗ್ಲೇ ಹಿಂಗ ಆಡ್ತಿದ್ದೀರಾ? ಒಂದ್ ವೇಳೆ ಮಗು ಏನಾದ್ರೂ ಆಗಿದ್ರೆ ನಿಮ್ಮನ್ನ ಹಿಡಿಯಕ್ ಆಗ್ತಿತ್ತಾ? ನನ್ನೇ ಇಷ್ಟ ಚೆನ್ನಾಗಿ ನೋಡ್ಕೋತಿದ್ದೀರಾ, ಇನ್ನ ಮಗುನ ಇಷ್ಟ ಚೆನ್ನಾಗಿ ನೋಡ್ಕೋತಿದ್ರು. ಸುಕ್ಕು, ನೀನ್ ಸ್ವಲ್ಪ ಬಾಯಿ ಮುಚ್ಕೊಂಡು ಸುಮ್ನಿರ್ತೀಯಾ? ನಾನ್ ಬಾಯಿ ಮುಚ್ಕೊಂಡೇ ಇರ್ತೀನಮ್ಮ. ಇವ್ರು ಇರ್ತಾರ ಅಂತ ಕೇಳು. ಈಗೆಲ್ಲ ಮಾತಾಡ್ಬೇಡ ಸುಕ್ಕು, ಮಾತ್ ಮಿತಿ ಮೀರ್ತಾ ಇದೆ. ವಿಕಾಸ್, ಬಿಡಪ್ಪ, ನೀನಾದ್ರೂ ಸುಮ್ನೆ ಆಗ್ಬಿಡು. ಯಾಕೆ ಹಿಂಗ್ ಜಗಳ ಮಾಡ್ತಿದ್ದೀರಾ? ನೀನ್ ನಡಿ, ನಾನ್ ಕಾಫಿ ಮಾಡ್ಕೊಡ್ತೀನಿ. ನನಗೆ ಕಾಫಿ ಬೇಡ, ಏನು ಬೇಡ ಅತ್ತೆ. ಇವಳಿಗೆ ಕೊಡಿ ಕಾಫಿನ. ಯಾವಾಗ ನೋಡ್ರು ಜಗಳನೇ ಆಗೋಯ್ತು ಇವಳದು. ಸುಕ್ಕು, ಮಾತಿಗ್ ಮಾತು ಕೊಟ್ಟು ಯಾಕೆ ಜಗಳನ್ನ ದೊಡ್ಡದ್ ಮಾಡ್ಕೋತೀಯ? ನೀನೇ ಸ್ವಲ್ಪ ಬಾಯಿ ಮುಚ್ಕೊಂಡಿರಕ್ ಆಗಲ್ವಾ? ಅಮ್ಮ, ನೀನ್ ಸುಮ್ನಿರಮ್ಮ. ನಿನ್ಗೇನು ಗೊತ್ತಾಗಲ್ಲ. ಅವನೆಂತವ್ನ್ ಗೊತ್ತಾ? ಅಣ್ಣ, ಈ ಪೇಪರ್ಸ್ ಎಲ್ಲ ನೋಡ್ದಲ್ಲ, ನಾನು ಆಗ್ಲೇ ಹೇಳಿದ್ನಲ್ಲ, ಆ ರೀತಿ ಇದು ಹೊಸ ಅಗ್ರಿಮೆಂಟು. ಓ, ಹಳೆ ಡೀಲ್ನೆಲ್ಲ ನಾನು ಆಲ್ರೆಡಿ ಕ್ಯಾನ್ಸಲ್ ಮಾಡಿದ್ದೀನಿ ಅಣ್ಣ. ಸರಿನಪ್ಪ. ಹೊಸ ಅಗ್ರಿಮೆಂಟಲ್ಲಿ ನಿಮ್ಮ ಹೆಸರು ಮತ್ತೆ ಆಕೆ ಹೆಸರು ಮೆನ್ಷನ್ ಮಾಡಿದ್ದೀನಿ. ಒಂದ್ಸಲಿ ನೀವೊಂದ್ಸಲಿ ಚೆಕ್ ಮಾಡಿಬಿಡಿ. ಸರಿದೆ. ಎಲ್ಲ ಸರಿ ಇದೆ ಸುಶಾಂತ್. ಹಾಗಿದ್ರೆ ನಾನು ಅವ್ರ ಮನೆಗೆ ಹೋಗಿ ಎಲ್ಲ ವಿಷಯನೂ ಮಾತಾಡ್ಕೊಂಡ್ ಬಂದ್ಬಿಡ್ತೀನಿ. ಸರಿ ಅಣ್ಣ. ಸರಿ ಅಣ್ಣ. ಸಿದ್ದು, ಕೊಡಿ ಇಲ್ಲಿ.
ಇವನೇನು ಇವ್ರ ಅಣ್ಣ ಅತ್ತಿಗೆ ಜೊತೆ ಕುತ್ಕೊಂಡು ಮಾತಾಡ್ತಿದ್ದಾನಲ್ಲ, ಅದು ಇಷ್ಟೊಂದು ಗಂಭೀರವಾಗಿ. ಮತ್ತೇನಾದ್ರೂ ಪ್ಲಾನ್ ಮಾಡ್ತಿದ್ದಾನ ಏನೋ, ಇವನಂತೂ ನಂಬಕ್ಕಾಗಲ್ಲ. ಸುಶಾಂತ್, ಏನಾಯ್ತು ಇವತ್ತು ನಾನು ಹೇಳಿ ಕಳ್ಸಿದ ವಿಷಯ? ಯಾವ ವಿಷಯ? ಅಗ್ರಿಮೆಂಟ್ ಕ್ಯಾನ್ಸಲ್ ಮಾಡೋ ವಿಷಯ. ಓ ಅದಾ? ಅದೇ. ಮಾಡಾಯ್ತು. ನಿಜವಾಗ್ಲೂ ಕ್ಯಾನ್ಸಲ್ ಮಾಡಿದ್ರಾ? ನಿಜವಾಗ್ಲೂ ಸಮಸ್ಯೆನ ನಿಭಾಯಿಸ್ಬಿಟ್ರಾ? ಹೌದು, ಮಾಡಿಬಿಟ್ಟೆ. ಕ್ಯಾನ್ಸಲ್ ಆಗೋಯ್ತು. ಇನ್ಮೇಲೆ ಯಾವ ಸಮಸ್ಯೆನೂ ಇಲ್ಲ. ನಿಜವಾಗ್ಲೂ? ನಿಜವಾಗ್ಲೂ. ತಪ್ಪು ತಿಳ್ಕೊಬೇಡಿ ಸುಶಾಂತ್, ನಾನು ನಿಮ್ಮನ್ನು ಇನ್ಸಲ್ಟ್ ಮಾಡ್ತಿದ್ದೀನಿ ಅಂತ ನೀವು ಅನ್ಕೋಬೇಡಿ. ಎಲ್ಲದರಲ್ಲೂ ನನ್ನ ನೆಗೆಟಿವ್ ಆಗಿ ನೋಡ್ಬೇಡಿ. ನಾನು ಈ ರೀತಿ ನಡ್ಕೊಳ್ತಾ ಇರೋ ಕಾರಣ ಏನ್ ಗೊತ್ತಾ? ನಿಮ್ಮೇಲಿಟ್ಟಿರೋ ಪ್ರೀತಿ. ಐ ಲವ್ ಯು. ನಾನು ಯಾರಿಗೂ ಗೊತ್ತಿಲ್ದಂಗೆ ಕದ್ದು ಮುಚ್ಚಿ ನನಗೆ ನಾನೇ ತಾಳಿ ಕಟ್ಕೊಂಡಿದ್ದೀನಿ. ಯಾಕೆ ಗೊತ್ತಾ? ನಿಮ್ಮೇಲಿರೋ ಪ್ರೀತಿಯಿಂದ. ಆದ್ರೆ ನಾನು ಏನ್ ಮಾಡ್ಲಿ, ನೀವು ತಾಳಿ ಕಟ್ತಾ ಇಲ್ಲ. ತಾಳಿ ಇಲ್ಲದೆ ಈ ಮನೇಲಿದ್ರೆ ನನಗೆ ಬೆಲೆ ಇಲ್ಲ. ಅದಕ್ಕೆ ನನಗಿವಾಗ್ಲೂ ಎಲ್ಲೋ ಒಂದ್ ಕಡೆ ಭಯ ಇದೆ. ಯಾರಾದ್ರೂ ನಿಮ್ಮ ಬದುಕಲ್ಲಿ ಬಂದ್ಬಿಡ್ತಾರಾ, ನನ್ನನ್ನ ನಿಮ್ಮಿಂದ ದೂರ ಮಾಡ್ಬಿಡ್ತಾರಾ ಅಂತ. ನಿಜವಾಗ್ಲೂ ಅವಳಿನ ಮುಂದೆ ಪಾರ್ಟ್ನರ್ ಅಲ್ಲ ತಾನೆ? ಇಲ್ಲ ಮಾತ್ರ. ಎಷ್ಟಲ್ಲಿ ಹೇಳ್ಬೇಕು ನಿನಗೆ? ಇನ್ಮೇಲೆ ನನಗೂ ಅರ್ಚನಾಗೂ ಮಧ್ಯೆ ಯಾವ ಡೀಲು ಇಲ್ಲ, ಅಗ್ರಿಮೆಂಟು ಇಲ್ಲ, ಪಾರ್ಟ್ನರು ಅಲ್ಲ. ಅರ್ಥ ಆಯ್ತಾ? ಹೇಗೋ ಎಲ್ಲ ಸರಿ ಹೋಯ್ತಲ್ಲ ಇವಾಗ. ಇನ್ಮುಂದೆ ಅವಳ ಜೊತೆ ನೀವು ಪಾರ್ಟ್ನರ್ ಅಲ್ವಲ್ಲ, ನನಗಷ್ಟೇ ಸಾಕು. ಸುಶಾಂತ್, ಊಟ? ಅಯ್ಯೋ ಪಾಪ, ನೀವು ಊಟನೇ ಮಾಡಿರಲ್ಲ. ನಿಮ್ಗೋಸ್ಕರ ಸ್ಪೆಷಲ್ ಆಗಿ ಏನಾದ್ರೂ ಮಾಡ್ಕೊಂಡು ಬರ್ತೀನಿ. ನೀವು ಕುತ್ಕೊಳ್ಳಿ ಸುಶಾಂತ್. ಸೂಪ್ ಏನಾದ್ರೂ ಕುಡಿತೀರಾ? ಬೇಡ. ನಂಗೆ ಗೊತ್ತು ನಿಮ್ಗೆ ಸೂಪ್ ಇಷ್ಟ ಇಲ್ಲ ಅಂತ. ನಿಮ್ಗೆ ಬಿರಿಯಾನಿ ಇಷ್ಟ, ಅದನ್ನೇ ಮಾಡಿ ಕರಿತೀನಿ, ಓಕೆನಾ? ಮುಳ್ಳನ್ನ ಮುಳ್ಳಿಂದಾನೇ ತೆಗಿಬೇಕು ಅಂತ ಯಾರೋ ಹೇಳಿದ ನೆನಪು. ಆದರೆ ನಾನು ವಜ್ರನ ವಜ್ರದಿಂದಾನೇ ಕತ್ತರಿಸ್ತಾ ಇದ್ದೀನಿ.